ಶ್ರೀಗುರುಭ್ಯೋ ನಮಃ ಹರಿ ಓಂ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಭೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಃ ಅತಿಪಾಪ್ಮಾನಮರಾತಿಂತರೇಮ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಶಂಕರಾಚಾರ್ಯರ ಪರಮ ಭಕ್ತರಾಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕ್ರೋಧಿನಾಮ ಸಂವತ್ಸರದ ವೈಶಾಖ ಶುಕ್ಲ ಪಂಚಮಿಯಿಂದ ಪ್ರಾರಂಭಗೊಂಡಿರುವ ಶ್ರೀ ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದಲ್ಲಿ ಇಂದು 6ನೇ ದಿವಸದ ಕಾರ್ಯಕ್ರಮ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ ಗುರುವಾರ. 2024ನೇ ಇಸವಿ ಮೇ 17ನೇ ತಾರೀಖಿನ ಇಂದಿನ ಸಂದೇಶವನ್ನು ಚಿಂತನೆ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಎಲ್ಲ ಮುಮುಕ್ಷು ಜನಗಳಿಗೂ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ತೋರುತ್ತಿರುವ ಎಲ್ಲ ಫಲಗಳು ಅನಿತ್ಯ. ಆ ಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಎನ್ನುವಂತೆ ಬ್ರಹ್ಮಲೋಕದವರೆಗಿರುವ ಎಲ್ಲ ಪ್ರಾಪ್ಯ ಲೋಕಗಳು ಅನಿತ್ಯವಾದದ್ದು. ಅದು ನನಗೆ ಬೇಡ, ನನಗೆ ಬೇಕಾದದ್ದು ಮೋಕ್ಷ ಎಂದು ತಿಳಿದಿರುವಂಥ ಮುಮುಕ್ಷು ಸಾಧಕರಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಅತ್ಯಂತ ಸುಂದರವಾದ ಸಂದೇಶಗಳನ್ನು ಕೊಡುತ್ತಿದ್ದಾರೆ. ಇಂದು ನಾನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬೃಹದಾರಣ್ಯಕ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಇದು 4ನೇ ಅಧ್ಯಾಯ 3ನೇ ಖಂಡ 33ನೇ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂಥ ಒಂದು ಭಾಷ್ಯವಾಕ್ಯ ಒತ್ತೆ ನೋಡಿ. ಸಯೋ ಮನುಷ್ಯಾಣಾಂ ರಾಧಃ ಸ ಮನುಷ್ಯಾಣಾಂ ಪರಮಃ ಆನಂದಃ ತೇ ಯೇ ಶತಂ ಪಿತॄಣಾಂ ಆನಂದಃ ಗಂಧರ್ವಲೋಕ ಆನಂದಃ ಕರ್ಮದೇವಾನಾಂ ಆನಂದಃ ಆಜಾನದೇವಾನಾಂ ಆನಂದಃ ಪ್ರಜಾಪತೇರಾನಂದಃ ಸ ಏಷ ಏವ ಪರಮ ಆನಂದಃ ಏಷ ಬ್ರಹ್ಮಲೋಕ ಸಮ್ರಾಟ್ ಇತಿ ಹೋವಾಚ ಭಗವಾನ್ ಯಾಜ್ಞವಲ್ಕ್ಯಃ. ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಜನಕ ರಾಜರ್ಷಿಗೆ ಉಪದೇಶ ಮಾಡಿದ ಭಾಗ. ಎಲೆ ಜನಕರೇ, ಮೋಕ್ಷಾನಂದ ಎಂದರೇನು, ಆ ಮೋಕ್ಷಾನಂದದ ಸ್ವರೂಪವೇನು ಎನ್ನುವುದನ್ನು ಹೇಳ್ತಾ ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ಈ ಪ್ರಪಂಚದಲ್ಲಿ ಒಬ್ಬ ಕ್ಷತ್ರಿಯ ರಾಜ, ಅವನಿಗೆ 40 ವರ್ಷ ವಯಸ್ಸು, ಆರೋಗ್ಯವಾಗಿದ್ದಾನೆ. ಅಂತಃಪುರದಲ್ಲಿ ರತಿಯಂಥ ಅನೇಕ ಜನ ಪತ್ನಿಯರಿದ್ದಾರೆ, ಮಕ್ಕಳಿದ್ದಾರೆ, ಅಳಿಯಂದ್ರಿದ್ದಾರೆ. ಆ ವಯಸ್ಸಿನಲ್ಲೇ ಮಾವ ಆಗಿದ್ದಾನವನು. ಬೇಕಾದಷ್ಟು ಸಂಪತ್ತಿದೆ.
ಆರೋಗ್ಯವಾಗಿದ್ದಾನೆ, ಎಲ್ಲ ಸಂಪತ್ತುಗಳಿಂದ ತುಂಬಿರುವಂಥ ಒಬ್ಬ ಚಕ್ರವರ್ತಿ. ಅವನಿಗೆ ಶತ್ರುಗಳೇ ಇಲ್ಲ. ಅವನು ಧರ್ಮಾತ್ಮನಾಗಿದ್ದಾನೆ, ಶ್ರೋತ್ರಿಯನಾಗಿದ್ದಾನೆ, ಪರಮಸಾತ್ವಿಕನಾಗಿದ್ದಾನೆ. ಅಂಥ ರಾಜನಿಗೆ ದೊರಕುತ್ತಿರುವಂಥ ಸುಖ ಮೊಟ್ಟ ಮೊದಲನೇ ಆನಂದ. ಅವನಿಗಿಂತ ಮೇಲೆ ಹೋದರೆ ಪಿತೃಗಳಿಗೆ ಉಂಟಾಗುವಂಥ ಆನಂದ ಹೆಚ್ಚಿನ ಆನಂದ. ಅವರಿಗಿಂತಲೂ ಹೆಚ್ಚು 100 ಪಟ್ಟು ಗಂಧರ್ವಲೋಕದ ಆನಂದ. ಅದಕ್ಕಿಂತ ಮೇಲಕ್ಕೆ ಹೋದರೆ ಅಲ್ಲಿ ಕರ್ಮದೇವತೆಗಳ ಆನಂದ, ಅದಕ್ಕೆ 100 ಪಟ್ಟು ಆಜಾನ ದೇವತೆಗಳ ಆನಂದ, ಅದನ್ನೂ ಮೇಲ್ಪಟ್ಟು 100ರಷ್ಟು ಹೆಚ್ಚಿನ ಆನಂದ, ಪ್ರಜಾಪತಿ ಆನಂದ, ಹಿರಣ್ಯಗರ್ಭನ ಆನಂದ ಅಂತ ಹೇಳ್ತು. ಇದೇ ವಿಷಯವನ್ನು ತೈತ್ರಿ ಉಪನಿಷತ್ತಿನಲ್ಲೂ ಹೇಳಿದೆ. ನಾನು ಪ್ರಕೃತ ಬೃಹದಾರಣ್ಯಕ ಭಾಷ್ಯವನ್ನು ತೆಗೆದುಕೊಂಡಿದ್ದೇನೆ. ಈ ಪ್ರಜಾಪತಿ ಆನಂದವನ್ನೂ ಮೀರಿದ ಆನಂದವೇ ಮೋಕ್ಷಾನಂದ, ಬ್ರಹ್ಮಜ್ಞಾನಾನಂದ, ಅಮೃತಾನಂದ, ಕೈವಲ್ಯಾನಂದ ಅಂತ ಹೇಳಿಬಿಟ್ಟು ಸ ಏಷ ಏವ ಎಲಿ ರಾಜನೇ, ಜನಕ ರಾಜನೇ, ಇದು ಶ್ರೇಷ್ಠವಾಗಿರುವಂಥ ಆನಂದ ಬ್ರಹ್ಮಾನಂದ. ಏಷಃ ಬ್ರಹ್ಮಲೋಕ, ಈ ಬ್ರಹ್ಮಾನಂದವೇ ಬ್ರಹ್ಮಲೋಕ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಒಂದು ಪ್ರಶ್ನೆ ಹಾಕ್ಕೊಂಡಿದ್ದಾರೆ. ಈ ಮೋಕ್ಷಾನಂದ ಪ್ರಜಾಪತಿ ಆನಂದಕ್ಕಿಂತ ಎಷ್ಟು ಪಟ್ಟು ದೊಡ್ಡದು? ಹೇಗೆ ಅಂತಂದರೆ, ಒಬ್ಬ ಸಾಮಾನ್ಯ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇರ್ತಾನೆ, ಅವನಿಗಿಂತ ಗೌರ್ಮೆಂಟ್ ಆಫೀಸಲ್ಲಿ ಇನ್ನೊಬ್ಬ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಅವ ಹೆಚ್ಚಿನ ಆನಂದ. ಅವನಿಗಿಂತ 100 ಪಟ್ಟು ಆನಂದ ಒಬ್ಬ MLAಗೆ, MLAಗಿಂತ 100 ಪಟ್ಟು ಹೆಚ್ಚಿನ ಆನಂದ ಒಬ್ಬ ಮಂತ್ರಿಗೆ, ಅವನಿಗಿಂತಲೂ ಹೆಚ್ಚು ಪಟ್ಟು 100 ಪಟ್ಟು ಆನಂದ ಮುಖ್ಯಮಂತ್ರಿಗೆ, ಅವನಿಗಿಂತಲೂ 100 ಪಟ್ಟು ಆನಂದ ಪ್ರಧಾನಮಂತ್ರಿಗೆ ಅಂತ ಹೇಳ್ತೀವಲ್ವೇ. ಅದೇ ರೀತಿಯಲ್ಲಿ ಈ ಪ್ರಜಾಪತಿ ಆನಂದಕ್ಕಿಂತ ಮೋಕ್ಷಾನಂದ, ಬ್ರಹ್ಮಜ್ಞಾನದಿಂದ ಉಂಟಾಗುವ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಆನಂದ ಎಷ್ಟು ದೊಡ್ಡದು ಎನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡು ಭಗವತ್ಪಾದ ಶಂಕರರು ಒಂದು ಮಾತು ಬರೆದಿದ್ದಾರೆ. ಇದನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಗಟ್ಟು ಮಾಡಿಸ್ಬಿಟ್ಟಿದ್ದಾರೆ. ಅತಃ ಪರಂ ಗಣಿತ ನಿವೃತ್ತಿ, ಅತಃ ಪರಂ ಈ ಮೋಕ್ಷಾನಂದ ದೊರಕಿದೆ. ಇಲ್ಲಿ ಗಣಿತ ನಿವೃತ್ತಿ, ನೋ ಕ್ಯಾಲ್ಕ್ಯುಲೇಷನ್, ನೋ ಮಲ್ಟಿಪ್ಲಿಕೇಶನ್, ನೋ ಮ್ಯಾಥಮ್ಯಾಟಿಕ್ಸ್, ನೋ ಅರ್ಥಮ್ಯಾಟಿಕ್ಸ್. ಇಲ್ಲಿ ಗಣಿತವಿಲ್ಲ, ಇಂಟು ಪ್ಲಸ್ಸು ಮೈನಸ್ಸು ಯಾವುದಿಲ್ಲ. ಮೋಕ್ಷಾನಂದ ಎನ್ನುವಂತಹದ್ದು ಪರಿಪೂರ್ಣವಾಗಿದೆ. ಮೋಕ್ಷಾನಂದದಲ್ಲಿ ಗಣಿತ ನಿವೃತ್ತಿಯಾಗುತ್ತದೆ ಎಂದುಬಿಟ್ರು. ಯಾಕೆ? ಆಕಾಶವತ್ ನಿರವಯವತ್ವಾತ್, ಆಕಾಶದಂತೆ ಬ್ರಹ್ಮವು ಮೋಕ್ಷಾನಂದವು ನಿರವಯವವಾಗಿದೆ. ನೋಡಿ, ಒಂದು ಸಣ್ಣ ಬೆಟ್ಟ, ಈ ಬೆಟ್ಟಕ್ಕಿಂತ ಚಾಮುಂಡಿ ಬೆಟ್ಟ ದೊಡ್ಡದು, ಚಾಮುಂಡಿ ಬೆಟ್ಟಕ್ಕಿಂತ ಇನ್ಯಾವುದಪ್ಪ ತಿರುಪತಿ ಬೆಟ್ಟ ದೊಡ್ಡದು, ಅದಕ್ಕಿಂತ ಶಿವಗಂಗಾ ಬೆಟ್ಟ ದೊಡ್ಡದು, ಅದಕ್ಕಿಂತ ಹಿಮಾಲಯ ಪರ್ವತ ದೊಡ್ಡದು, ಅದಕ್ಕಿಂತ ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತ ಆಕಾಶ ದೊಡ್ಡದು, ಆಕಾಶಕ್ಕಿಂತ ಇಲ್ಲ ಬ್ರಹ್ಮ ದೊಡ್ಡದು. ಆಕಾಶಕ್ಕೆ ಉದ್ದ ಅಗಲ ಉಂಟೆ, ಸಮುದ್ರಕ್ಕಿದೆ 10,000 ಕಿಲೋಮೀಟರ್ ಉದ್ದ ಇದೆ, 13,000 ಕಿಲೋಮೀಟರ್ ಅಗಲವಿದೆ ಅಂತೇವೆ. ಆಕಾಶಕ್ಕಿಲ್ಲ. ಆಕಾಶದಂತೆ ಮೋಕ್ಷವು ಅವಯವರಹಿತವಾಗಿ ಪರಿಪೂರ್ಣವಾಗಿದೆ. ಏಷಃ ಪರಮಃ ಆನಂದ ಮೋಕ್ಷಾಖ್ಯ, ಬ್ರಹ್ಮಜ್ಞಾನದಿಂದ ಉಂಟಾಗುವ ಈ ಆನಂದವೇ ಪರಮಾನಂದ ಮೋಕ್ಷಾನಂದವಾಗಿದೆ. ಯಸ್ಯ ಚ ಪರಮಾನಂದಸ್ಯ ಬ್ರಹ್ಮಲೋಕಾದ್ಯಾನಂದಾಃ ಮಾತ್ರಾಃ ಉದದೇರಿವ ವಿಪ್ರುಷಃ. ಒಂದು ದೊಡ್ಡ ಸಮುದ್ರ, ಹಿಂದೂ ಮಹಾಸಾಗರದಲ್ಲಿ ಒಂದು ಬಿಂದು ಎಷ್ಟು ಅತ್ಯಂತ ಸಣ್ಣದು,
ಅದೇ ರೀತಿಯಲ್ಲಿ ಮೋಕ್ಷಾನಂದದ ದೃಷ್ಟಿಯಿಂದ ಬ್ರಹ್ಮಲೋಕಾದ್ಯಾನಂದ, ಬ್ರಹ್ಮನ ಆನಂದ, ಪ್ರಜಾಪತಿಯ ಆನಂದ, ಇಂದ್ರನ ಆನಂದ, ಚಂದ್ರನಾನಂದ, ವೈಕುಂಠಾನಂದ ಎಲ್ಲ ಆನಂದಗಳು ಕೂಡ ಒಂದು ತುಣುಕು ಮಾತ್ರ ಮೋಕ್ಷಾನಂದದಲ್ಲಿ. ಏವಂ ಶತಗುಣೋತ್ತರ ವೃದ್ಧುಪೇತಾ ಆನಂದ 100 ಪಟ್ಟು ಜಾಸ್ತಿ, ಅದಕ್ಕೆ 100 ಪಟ್ಟು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ 100 ಪಟ್ಟು ಜಾಸ್ತಿಯಾಗಿರುವ ಎಲ್ಲ ಆನಂದಗಳು ಯತ್ರ ಎಲ್ಲಿ ಏಕತಾಂ ಯಾಂತಿ ಏಕತ್ವವನ್ನು ಹೊಂದಿಬಿಡುತ್ತವೆಯೋ ಆ ಮೋಕ್ಷಾನಂದದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಕೋಟಿ ಕೋಟಿ ಆನಂದಗಳು ಕೂಡ ಸೇರಿ ಹೋಗುತ್ತವೆ. ಯತ್ರ ಬ್ರಹ್ಮಾನಂದೇ ಮೋಕ್ಷೇ ಅನ್ಯತು ನ ಪಶ್ಯತಿ ಅನ್ಯತು ನ ಶೃಣೋತಿ ಅನ್ಯತು ನ ವಿಜಾನಾತಿ. ಛಾಂದೋಗ್ಯ. ನಾರದ ಮಹರ್ಷಿಗೆ ಸನತ್ಕುಮಾರ ಬ್ರಹ್ಮರ್ಷಿಗಳು ಉಪದೇಶ ಮಾಡಿದ ಸಂದೇಶ ಭೂಮವಿದ್ಯಾ. ಭೂಮವಿದ್ಯೆಯಲ್ಲಿ ನೋಡುವವನು, ನೋಡಲ್ಪಡುವಂತಹದ್ದು, ನೋಡುವಿಕೆ ಎನ್ನುವಂಥ ತ್ರಿಪುಟಿಯೇ ಇಲ್ಲ, ಭೇದವೇ ಇಲ್ಲದ ಪರಿಪೂರ್ಣವಾದ ಆನಂದವೇ ಮೋಕ್ಷಾನಂದ. ಅತಃ ಭೂಮತ್ವಾತ್ ಬ್ರಹ್ಮಾನಂದ ಭೂಮಾನಂದ. ಬ್ರಹ್ಮಾತ್ಮಜ್ಞಾನದಿಂದ ಉಂಟಾಗುವ ಫಲ ಭೂಮಾನಂದ, ಬ್ರಹ್ಮಾನಂದ, ಆತ್ಮಾನಂದ, ಸಹಜಾನಂದ, ಮೋಕ್ಷಾನಂದ. ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಹೊಂದಬಹುದು. ಆದರೆ ಅಜ್ಞಾನ ಎನ್ನುವ ದೋಷದಿಂದ, ಅಜ್ಞಾನವೆಂಬ ಅಡ್ಡಿಯಿಂದ ಮೋಕ್ಷಾನಂದ ದೊರಕ್ತಾ ಇಲ್ಲ. ಈ ಮೋಕ್ಷಾನಂದವನ್ನು ಹೊಂದಿದವನಿಗೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಆನಂದಗಳೂ ಸೇರಿ ಹೋಗುತ್ತವೆ. ಇಂಥ ಭೂಮಾನಂದದಲ್ಲಿ ಮಗ್ನರಾಗಿದ್ದ ಮಹಾತ್ಮರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರು ಮತ್ತು ಭಗವಾನ್ ರಮಣ ಮಹರ್ಷಿಗಳು ನೋಡುವುದಕ್ಕೆ ನಮ್ಮಂತೆ ಸಾಮಾನ್ಯ ವ್ಯಕ್ತಿಗಳಂತೆ ತೋರುತ್ತಿದ್ದರು. ಅವರು ಈ ಬ್ರಹ್ಮಾನಂದ ಸ್ವರೂಪರಾಗಿದ್ದರು. ಇತರೆ ಆನಂದ ತದ್ವಿಪರೀತ. ಉಳಿದ ಎಲ್ಲ ಆನಂದಗಳು ಕೂಡ ಕೃತಕವಾಗಿವೆ. ನೀವು ವೈಕುಂಠಕ್ಕೆ ಹೋಗಬಹುದು, ಕೈಲಾಸಕ್ಕೆ ಹೋಗಬಹುದು, ಪಿತೃಲೋಕಕ್ಕೆ ಹೋಗಬಹುದು, ಸ್ವರ್ಗಲೋಕಕ್ಕೆ ಹೋದರೂ ಸಹಿತ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆ ಲೋಕಗಳೆಲ್ಲವೂ ಕೂಡ ದುಃಖಭೂಯಿಷ್ಠವಾಗಿವೆ. ಆದ್ದರಿಂದ ಎಲ್ಲ ಆನಂದಗಳು ಯಾವ ಆನಂದದಲ್ಲಿ ಸೇರಿ ಒಂದಾಗಿ ಬಿಟ್ಟಿವೆಯೋ ಅದೇ ಮೋಕ್ಷಾನಂದ. ಮೋಕ್ಷಾನಂದಕ್ಕೆ ಲಕ್ಷಣ ಅತಃ ಪರಂ ಗಣಿತ ನಿವೃತ್ತಿ. ಗಣಿತ ಎನ್ನುವಂಥದ್ದಿಲ್ಲ. ಇಂಥ ಬ್ರಹ್ಮಜ್ಞಾನದಿಂದ ಇಂಥ ಮೋಕ್ಷಾನಂದವನ್ನು ಪ್ರತಿಯೊಬ್ಬರೂ ಹೊಂದಬೇಕು ಎನ್ನುವ ಉದ್ದೇಶವೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ನಿಜವಾದ ಅವತಾರದ ಉದ್ದೇಶ. ಶಂಕರಾಚಾರ್ಯರ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಅವರು ತಿಳಿಸಿರುವಂತೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅದ್ವೈತ ಭಾವದಿಂದ ಈ ಬ್ರಹ್ಮಾನಂದವನ್ನು ಹೊಂದಿ ಧನ್ಯರಾಗೋಣ, ಜೀವನ್ಮುಕ್ತರಾಗೋಣ ಎಂದು ತಿಳಿಸುತ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಭಗವತ್ಪಾದ ಪಾದಾಬ್ಜ ಪಾಂಸವಸ್ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.